ತಿರುಪತಿಯಲ್ಲಿ ಪ್ರಾಣಿ ಕೊಬ್ಬು ಸೇರಿಸಿದ ನೀವು ದಿನನಿತ್ಯ ಉಪಯೋಗಿಸುವ ಹಾಲಿನಿಂದಲೇ ತುಪ್ಪ ತಯಾರಿಸಬಹುದು. ನೋಡಿ ಎಷ್ಟು ದಪ್ಪವಾಗಿ ಬಂದಿದೆ. ನಾವು ಏಕೆ ಕಲಬೆರಕೆಯಾದ ತುಪ್ಪವನ್ನು ಉಪಯೋಗಿಸಬೇಕು? ಈ ಹಳದಿಯಾಗಿ ಕಾಣುತ್ತಿರುವುದೇ ಬೆಣ್ಣೆ. ಹಾಯ್ ಫ್ರೆಂಡ್ಸ್, ಬ್ಯಾಚುಲರ್ ಕುಕಿಂಗ್ ಚಾನೆಲ್ಗೆ ಸ್ವಾಗತ. ನಾನು ಮಹೇಶ್. ಇಂದು ನಾನು ಶುದ್ಧವಾದ ತುಪ್ಪವನ್ನು ಮನೆಯಲ್ಲಿ ಹೇಗೆ ತಯಾರಿಸುವುದು ಎಂಬುದನ್ನು ತಿಳಿಸುತ್ತೇನೆ. ನೀವು ನೋಡುತ್ತಿರಬಹುದು, ತಿರುಪತಿಯಲ್ಲಿ ಪ್ರಾಣಿ ಕೊಬ್ಬು ಸೇರಿಸಿದ ತುಪ್ಪದಿಂದ ಲಡ್ಡು ಮಾಡಿದ್ದಾರೆ. ನೀವು ಉಪಯೋಗಿಸುವ ತುಪ್ಪದಲ್ಲಿ ಪ್ರಾಣಿಯ ಕೊಬ್ಬು ಇರಬಹುದು ಎಂಬ ಸಂಶಯ ಬಂದಿರಬಹುದು. ಅದಕ್ಕೆ ನೀವು ತುಪ್ಪವನ್ನು ಖರೀದಿಸುವ ಬದಲು ನೀವೇ ಸ್ವತಃ ಮಾಡಬಹುದು. ನೀವೇ ಮಾಡುವುದರಿಂದ ಕಲಬೆರಕೆಯ ಭಯ ನಿಮಗೆ ಇರುವುದಿಲ್ಲ. ಶುದ್ಧವಾದ ತುಪ್ಪವನ್ನು ತಯಾರಿಸುವುದು ಹೇಗೆ ಅಂತ ನಾನು ನಿಮಗೆ ತಿಳಿಸುತ್ತೇನೆ. ಬನ್ನಿ. ನೀವು ದಿನನಿತ್ಯ ಉಪಯೋಗಿಸುವ ಹಾಲಿನಿಂದಲೇ ತುಪ್ಪ ತಯಾರಿಸಬಹುದು. ಯಾವುದೇ ರೀತಿಯ ಹೆಚ್ಚುವರಿ ಹಾಲನ್ನು ತರುವ ಅವಶ್ಯಕತೆ ಇಲ್ಲ. ತುಪ್ಪ ಹೆಚ್ಚು ಬೇಕಾದರೆ ಮಾತ್ರ ತರಬೇಕು. ಈಗ ಪ್ರಾರಂಭ ಮಾಡೋಣ. ನೀವು ಒಂದು ಅಗಲವಾದ ಪಾತ್ರೆಯನ್ನು ತೆಗೆದುಕೊಳ್ಳಿ, ಯಾಕೆಂದರೆ ಇದರಲ್ಲಿ ಕೆನೆ ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತೆ. ಈಗ ನಾವು ಇದಕ್ಕೆ 1 ಲೀಟರ್ ಹಾಲನ್ನು ಹಾಕಿಕೊಂಡು ನಂತರ ಗ್ಯಾಸನ್ನು ಕಡಿಮೆ ಇಡಬೇಕು. ನೀವು ಗ್ಯಾಸನ್ನು ಹೆಚ್ಚು ಇಟ್ಟು ಉಕ್ಕಿಸಬಾರದು. ಕಡಿಮೆ ಇಟ್ಟು ನಿಧಾನವಾಗಿ ಉಕ್ಕು ಬರಬೇಕು. ಇದರಿಂದ ಕೆನೆಯು ದಪ್ಪವಾಗಿ ಬರುತ್ತೆ. ಈಗ ನೋಡಿ, ಇದೇ ರೀತಿಯಲ್ಲಿ ಉಕ್ಕು ಬರಬೇಕು. ನಂತರ ಗ್ಯಾಸನ್ನು ಬಂದ್ ಮಾಡಿ 10 ನಿಮಿಷದ ನಂತರ ಈ ಹಾಲನ್ನು ಅಲುಗಾಡಿಸದೆ ಫ್ರಿಡ್ಜ್ನಲ್ಲಿ ಇಡಬೇಕು. 8 hours later. ಈಗ ನಾವು ಫ್ರಿಡ್ಜ್ ನಲ್ಲಿ ಇಟ್ಟ ಹಾಲನ್ನು ತೆಗೆದುಕೊಳ್ಳೋಣ. ನಂತರ ಕೆನೆಯನ್ನು ತೆಗೆದುಕೊಳ್ಳೋಣ. ಕೈಯನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಚಮಚೆಯಿಂದ ಸರಿಯಾಗಿ ಕೆನೆ ಬರುವುದಿಲ್ಲ. ನೋಡಿ ಎಷ್ಟು ದಪ್ಪವಾಗಿ ಬಂದಿದೆ. ಪ್ರತಿದಿನ ಕೆನೆಯನ್ನು ಒಂದೇ ಪಾತ್ರೆಯಲ್ಲಿ ಹಾಕಿಕೊಳ್ಳಬೇಕು. 4-5 ದಿನ ಬಿಟ್ಟು ತುಪ್ಪ ಮಾಡಿಕೊಳ್ಳಬಹುದು. ಈ ಹಾಲನ್ನು ಕಾಯಿಸಿ ನೀವು ಪ್ರತಿದಿನ ಉಪಯೋಗಿಸುವಂತೆ ಈ ಹಾಲನ್ನು ಉಪಯೋಗಿಸಬಹುದು. ತುಪ್ಪವನ್ನು ಖರೀದಿಸುವ ಬದಲು ನೀವೇ ಈ ರೀತಿ ತಯಾರು ಮಾಡಬಹುದು. ಈ ಕೆನೆಯನ್ನು ಫ್ರಿಡ್ಜ್ ನಲ್ಲಿ ಇಡೋಣ. ಇದೇ ರೀತಿ ನೀವು 1 ವಾರ ಫ್ರಿಡ್ಜಿನಲ್ಲಿ ಕೆನೆ ಇಟ್ಟು 1 ದಿನ ಬೆಣ್ಣೆಯನ್ನು ತೆಗೆಯಬೇಕು. ಕೆನೆಯನ್ನು ಬೆಣ್ಣೆ ಮಾಡುವ ಹಿಂದಿನ ದಿನ ನೀವು ಸ್ವಲ್ಪ ಮೊಸರನ್ನು ಸೇರಿಸಿ ಇಡಬೇಕು. ಇದನ್ನು ಫ್ರಿಡ್ಜಿನಲ್ಲಿ ಇಡಬಾರದು, ಹೊರಗೆ ಇಡಬೇಕು. ನಾವು ಕೆನೆಗೆ ಮೊಸರನ್ನು ಏಕೆ ಸೇರಿಸಿದ್ದೇವೆ ಅಂದರೆ ಕೆನೆಯು ಸೊಪ್ಪಂದು ಇರುತ್ತೆ. ಇದಕ್ಕೆ ಮೊಸರು ಸೇರಿಸಿದರೆ ಹುಳಿಯಾಗುತ್ತೆ. ಇದರಿಂದ ಬೆಣ್ಣೆಯು ಕೆಡುವುದಿಲ್ಲ. ಈಗ ನಾವು ಕೆನೆಯಿಂದ ಬೆಣ್ಣೆ ಹೇಗೆ ತೆಗೆಯುವುದು ಅಂತ ನೋಡೋಣ. ನೀವು ನೋಡಿರಬಹುದು ಮಿಕ್ಸಿಯಲ್ಲಿ ಬೆಣ್ಣೆ ತೆಗೆಯುವುದನ್ನು. ಆದರೆ ಈಗ ನಾವು ಮಿಕ್ಸಿಯನ್ನು ಉಪಯೋಗಿಸುವುದಿಲ್ಲ. ಬದಲಾಗಿ ಮಜ್ಜಿಗೆ ಕಡೆಯುವ ಕಡಗೋಳಿನಿಂದ ಕೇವಲ 1-2 ನಿಮಿಷ ತಿರುಗಿಸಿದರೆ ಸಾಕು. ಕೆನೆ ಮಿದುವಾಗಿ ಬೆಣ್ಣೆ ಬರುತ್ತೆ. ಇದು ಸರಳವಾಗಿ ಇದೆ ಮತ್ತು ನೀವು ಮಿಕ್ಸಿಯಲ್ಲಿ ಹಾಕಿದಾಗ ಬೆಣ್ಣೆ ವೇಸ್ಟ್ ಆಗುತ್ತೆ, ಅಂದರೆ ಮಿಕ್ಸಿ ಪಾತ್ರೆಯಲ್ಲಿ ಅಂಟಿಕೊಳ್ಳುತ್ತೆ. ಇಂತಹ ಪಾತ್ರೆಯಲ್ಲಿ ಮಾಡಿದರೆ ಇದನ್ನೇ ಕಾಯಿಸಬಹುದು. ಈಗ ನೋಡಿ, ಹಳದಿಯಾಗಿ ಕಾಣುತ್ತಿರುವುದೇ ಬೆಣ್ಣೆ. ಈ ರೀತಿ ಬರುವವರೆಗೂ ತಿರುಗಿಸುತ್ತಾ ಇರಬೇಕು. ನಂತರ ಈ ಪಾತ್ರೆಯೊಳಗೆ ನೀರು ಹಾಕಬೇಕು. ನೀರು ತಂಪಾಗಿರಬೇಕು. ಬಿಸಿ ನೀರು ಇದ್ದರೆ ಬೆಣ್ಣೆ ಕರಗುತ್ತೆ. ಒಂದು ಬೇರೆ ಪಾತ್ರೆ ತೆಗೆದುಕೊಂಡು ನಂತರ ಅದಕ್ಕೆ ಬೆಣ್ಣೆಯಲ್ಲಿರುವ ನೀರನ್ನು ಹಾಕಿಕೊಳ್ಳಬೇಕು. ನೋಡಿ ಈ ರೀತಿ. ಇದನ್ನು 3-4 ಬಾರಿ ತೊಳೆಯಬೇಕು, ಏಕೆಂದರೆ ಬೆಣ್ಣೆಯೊಳಗೆ ಚಟ್ಟ ಇರುತ್ತೆ. ಅದು ಹೋಗುವವರೆಗೂ ತೊಳೆಯಬೇಕು. ನೋಡಿ ಬೆಣ್ಣೆ ಹೇಗೆ ಬಂದಿದೆ ಅಂತ. ಯಾವುದೇ ರೀತಿಯ ಕಲಬೆರಕೆ ಇಲ್ಲದೆ ನೀವು ದಿನನಿತ್ಯ ಉಪಯೋಗಿಸುವ ಹಾಲಿನಿಂದಲೇ ತಯಾರಿಸುತ್ತಿದ್ದೇವೆ. ಇದೇ ರೀತಿಯ ವಿಡಿಯೋಗಳನ್ನು ನಾವು ಮಾಡುತ್ತೇವೆ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ಯೂಟ್ಯೂಬರ್ಗೆ ಒಂದು ಅವಕಾಶ ನೀಡಿ. ಈಗ ಗ್ಯಾಸ್ ಅನ್ನು ಹಚ್ಚಿ ಗ್ಯಾಸ್ ಮೇಲೆ ಬೆಣ್ಣೆಯನ್ನು ಇಟ್ಟು ಕಾಯಿಸಿಕೊಳ್ಳಬೇಕು. ಗ್ಯಾಸ್ ಕಡಿಮೆ ಇರಬೇಕು. ಇದರಿಂದ ತುಪ್ಪ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಬೆಣ್ಣೆ ಕರಗಲು ಪ್ರಾರಂಭವಾಯಿತು. ಇದಕ್ಕೆ 5-6 ಏಲಕ್ಕಿ ಕಾಯನ್ನು ಹಾಕಿಕೊಳ್ಳಬೇಕು. ಇದರಿಂದ ತುಪ್ಪ ಘಮಘಮ ವಾಸನೆ ಬರುತ್ತೆ. ಒಮ್ಮೆ ಮಾತ್ರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ನೋಡಿ ತುಪ್ಪ ತಯಾರಾಯಿತು. ಈ ರೀತಿ ಕೆಂಪು ಕಲರ್ ಬಂದ ನಂತರ ಗ್ಯಾಸ್ ಅನ್ನು ಬಂದ್ ಮಾಡಿಕೊಳ್ಳಬೇಕು. 5-10 ನಿಮಿಷ ಬಿಟ್ಟು ತುಪ್ಪವನ್ನು ಒಂದು ಡಬ್ಬಿಗೆ ಹಾಕಿಕೊಳ್ಳಬೇಕು. ನೋಡಿ ತುಪ್ಪವು ಯಾವ ರೀತಿ ಕಾಣುತ್ತಿದೆ. ಮರಳಾಗಿ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದರಿಂದ ಗಟ್ಟಿಯಾಗಿದೆ. ಇಷ್ಟೇ ನೋಡಿ ತುಪ್ಪ ಮಾಡಿಕೊಳ್ಳುವುದು. ನಾವು ಏಕೆ ಕಲಬೆರಕೆಯಾದ ತುಪ್ಪವನ್ನು ಉಪಯೋಗಿಸಬೇಕು? ಈ ರೀತಿ ಮಾಡಿ ಶುದ್ಧವಾದ ತುಪ್ಪವನ್ನು ನಾವೇ ಮಾಡಬಹುದಲ್ಲವೇ? ಇದೇ ರೀತಿಯ ನಮ್ಮ ಬ್ಯಾಚುಲರ್ ಕುಕಿಂಗ್ ಚಾನೆಲ್ ನಲ್ಲಿ ವೈವಿಧ್ಯಮಯ ರೆಸಿಪಿಗಳನ್ನು ಮಾಡುತ್ತೇವೆ. ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು.